जिंदाबाद जिंदाबाद टीपू सुल्तान जिंदाबाद बोलो शहीद टीपू सुल्तान रहमतुल्लाह अलैह की बोलो शहीद टीपू सुल्तान रहमतुल्लाह अलैह की जिंदाबाद जिंदाबाद टीपू सुल्तान जिंदाबाद 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 बोलो शहीद टीपू सुल्तान रहमतुल्लाह अलैह की बोलो शहीद टीपू सुल्तान रहमतुल्लाह अलैह की जिंदाबाद जिंदाबाद टीपू सुल्तान जिंदाबाद 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 टीपू सुल्तान जिंदाबाद 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 टीपू सुल्तान जिंदाबाद 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 टीपू सुल्तान जिंदाबाद अस्सलाम अस्सलाम या शहीद अस्सलाम 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 जिंदाबाद जिंदाबाद टीपू सुल्तान जिंदाबाद 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 टीपू सुल्तान जिंदाबाद टीपू तेरे ख्वाबों को मंजिल तक पहुंचाएंगे टीपू तेरे ख्वाबों को मंजिल तक पहुंचाएंगे Some better for Hungary. Sir? Hi. Some better के बड़े अक्रम का टोर ಇವತ್ತು ಈ ನಾಡು ಕೊಂಡ ಅಪರೂಪದ ದೊರೆ ಪ್ರಥಮ ಸ್ವತಂತ್ರ ಸೇನಾನಿ ಶಹೀದ್ ಎಮ್ಮೆಲ್ಲೆ ಟಿಪ್ಪು ಸುಲ್ತಾನ್ ರವರ ಜನ್ಮದಿನ. ಟಿಪ್ಪು ಸುಲ್ತಾನ್ ರವರು ಈ ದೇಶಕ್ಕೆ ಈ ನಾಡಿಗೆ ಕೊಟ್ಟಂತಹ ಕೊಡುಗೆಗಳು ಅಪಾರ. ಅವರ ದೂರದೃಷ್ಟಿ, ಅವರ ಧೈರ್ಯ, ಅವರ ಸಾಹಸ ಮತ್ತು ಅವರ ಅತ್ಯುತ್ತಮ ಆಡಳಿತ ವ್ಯವಸ್ಥೆ, ಕೃಷಿಗೆ ರೈತರಿಗೆ ಅವರು ನೀಡಿದ ಕೊಡುಗೆಗಳು, ಅಂದ್ರೆ ಈ ರೀತಿ ಅಸಂಖ್ಯಾತ ಅವರ ಸಾಧನೆಗಳಿದೆ. ಈ ದಿನ ಅವರ ಸಾಧನೆಗಳನ್ನ, ಅವರ ಆದರ್ಶಗಳನ್ನ ನೆನೆಯುತ್ತಾ ಮುಂದಿನ ಪೀಳಿಗೆಗೆ ಅವರ ಆದರ್ಶವನ್ನ, ಅವರು ಮಾಡಿದಂತಹ ಅಭೂತಪೂರ್ವವಾದಂತಹ ಆಡಳಿತ ಕೆಲಸವನ್ನ ಮುಂದಿನ ಪೀಳಿಗೆಗೆ ಹಸ್ತಾಂತರಿಸುವುದು ನಮ್ಮ ಕರ್ತವ್ಯ. ಆ ನಿಟ್ಟಿನಲ್ಲಿ ಇವತ್ತು ಕರ್ನಾಟಕದ ಸಮಸ್ತ ಜನತೆಗೆ ಶುಭಾಶಯಗಳನ್ನ ಕೋರ್ತಾ, ಶಹೀದ್ ಎಮ್ಮೆಲ್ಲೆ ಟಿಪ್ಪು ಸುಲ್ತಾನ್ ರವರು
ಅವರ ಬಗ್ಗೆ ಮಾತಾಡ್ತಾ ಹೋದ್ರೆ ದೊಡ್ಡ ಒಂದು ಹಿಸ್ಟ್ರಿ ಇದೆ. ಇಡೀ ಪ್ರಪಂಚದಲ್ಲಿ ಪ್ರಥಮ ಬಾರಿಗೆ ಕೃಷಿ ವಿಷಯದಲ್ಲಿ 127 ಕಾನೂನನ್ನ ತಂದ ಪ್ರಥಮ ದೊರೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಅದೇ ರೀತಿ ಉಳುವವನಿಗೆ ಭೂಮಿ ಅನ್ನುವಂತ, ಅಂದ್ರೆ ಸಾಮಂತ ರಾಜರುಗಳು ಇಡೀ ಭೂಮಿಯನ್ನ ವಶಪಡಿಸಿಕೊಂಡು, ಮೇಲ್ಜಾತಿಯವರು ದೊಡ್ಡ ಭೂಮಿಯನ್ನ ವಶಪಡಿಸಿಕೊಂಡು ಸಾವಿರಾರು ಎಕರೆ ಭೂಮಿಯನ್ನು ಇಟ್ಕೊಂಡಿದ್ರು. ಅಂತಹ ಸಾಮಂತ ರಾಜರುಗಳನ್ನೆಲ್ಲವನ್ನ ಅವ್ರ ಜೊತೆಗೆ ಹೋರಾಟ ಮಾಡಿ ಆ ಭೂಮಿಯನ್ನ ಮರಳಿ ಪಡೆದು ಬಡವರಿಗೆ ಹಂಚಿದ್ರು, ಸೈನಿಕರಿಗೆ ಹಂಚಿದ್ರು. 60,000 ಕುಟುಂಬಕ್ಕೆ, ಆ ಕಾಲಘಟ್ಟದಲ್ಲಿ 60,000 ಕುಟುಂಬಕ್ಕೆ ಹಂಚಿದ ಭೂಮಿಯನ್ನ ಅವರು ಹಂಚುತ್ತಾರೆ. ಅದೇ ರೀತಿ ಹಲವಾರು, ಅಂದ್ರೆ ಆ ಟಿಪ್ಪು ಸುಲ್ತಾನ್ ಅವರ ಆಡಳಿತ ವ್ಯವಸ್ಥೆಯಲ್ಲಿ ಇದ್ದಂತಹ ಒಟ್ಟು ಕೃಷಿ ಭೂಮಿಯಲ್ಲಿ 35% ಕೃಷಿ ಭೂಮಿ ನೀರಾವರಿ, ಅಂದ್ರೆ ಕೆರೆ ಕಟ್ಟೆಗಳನ್ನ ಕಟ್ಟಿರುವಂತದ್ದು. ಇವತ್ತಿನ ಏನು ಕನ್ನಂಬಾಡಿ ಕಟ್ಟೆ ಇದೆ ಅದಕ್ಕೆ ಆಸ್ತಿ ಭಾರ ಹಾಕಿರುವಂತದ್ದು ಶಹೀದ್ ಅಮೀರ್ ಟಿಪ್ಪು ಸುಲ್ತಾನ್. ಈ ರೀತಿ ಹೇಳ್ತಾ ಹೋದ್ರೆ ಅಸಂಖ್ಯಾತ ಈ ನಾಡಿಗೆ ಕೊಡುಗೆಗಳನ್ನು ಕೊಟ್ಟಿದ್ದಾರೆ. ಅದರಲ್ಲೂ ವಿಶೇಷವಾಗಿ ನಾನು ಉಲ್ಲೇಖಿಸಲೇಬೇಕಾದದ್ದು, ಅವತ್ತು ಮೈಸೂರು ಸಂಸ್ಥಾನ, ಅಂದ್ರೆ ಟಿಪ್ಪು ಸುಲ್ತಾನರ ಆಳ್ವಿಕೆಯ ಏನು ಸಂಸ್ಥಾನ ಇತ್ತು, ಅವತ್ತು ಬರಗಾಲ ಬಂದಾಗ ರೈತರು ಕಂಗಾಲಾಗಿದ್ರು. ಆಗ ಬರಗಾಲದಲ್ಲಿ, ಅಂದ್ರೆ ಕಡಿಮೆ ಮಳೆ ಬೀಳುವ ಸಂದರ್ಭದಲ್ಲಿ ಬೆಳೆಯುವಂತಹ ರೇಷ್ಮೆಯನ್ನ ವಿದೇಶದಿಂದ ತರಿಸಿ ರೇಷ್ಮೆ ಬೆಳೆಯನ್ನ ಪರಿಚಯಿಸಿದ್ದು ಶಹೀದ್ ಅಮೀರ್ ಟಿಪ್ಪು ಸುಲ್ತಾನ್ ಅವರು. ಇವತ್ತು ಮೈಸೂರು ಜಿಲ್ಲೆ, ಹಾಸನ ಜಿಲ್ಲೆ, ಮಂಡ್ಯ ಜಿಲ್ಲೆ, ಕೋಲಾರ ಜಿಲ್ಲೆ, ದೊಡ್ಡಬಳ್ಳಾಪುರ, ಈ ಚಿಕ್ಕಬಳ್ಳಾಪುರ, ಈ ಕೋಲಾರ, ಈ ಭಾಗದ ತುಮಕೂರು, ಈ ಭಾಗದಲ್ಲಿ ಏನು ರೇಷ್ಮೆ ಬೆಳೀತಾ ಇದ್ದಾರೆ, ಆ ರೇಷ್ಮೆಯಿಂದ ಜೀವನ ಸಾಗಿಸ್ತಾ ಇದ್ದಾರೆ, ಅದು ಟಿಪ್ಪು ಸುಲ್ತಾನರ ಕೊಡುಗೆ. ಹಾಗೆ ಹೇಳ್ತಾ ಹೋದ್ರೆ ಅಸಂಖ್ಯಾತ ಕೊಡುಗೆಗಳನ್ನ ಟಿಪ್ಪು ಸುಲ್ತಾನ್ ರವರು ಈ ನಾಡಿಗೆ ಕೊಟ್ಟಿರ್ತಾರೆ. ಅಂತಹ ಒಬ್ಬ ನಾಡಿನ ದೊರೆಯನ್ನು ಇವತ್ತು ಕೆಲವರು ಒಂದು ಸುಳ್ಳು ಅಪಪ್ರಚಾರವನ್ನ ಮಾಡ್ತಾ ಇದ್ದಾರೆ. ಇವತ್ತು ಪ್ರಸ್ತಾಪಿಸಲೇ ಕರ್ನಾಟಕ ರಾಜ್ಯ ಸರ್ಕಾರದ ಒಂದು ನಿರ್ಧಾರ, 2015ರಲ್ಲಿ ಟಿಪ್ಪು ಜಯಂತಿಯನ್ನ ಅಂದ್ರೆ ಸರ್ಕಾರದಿಂದ ಆಚರಣೆಗೆ ತಂದವರು ಸಿದ್ದರಾಮಯ್ಯನವರು. ಆದ್ರೆ ದುರದೃಷ್ಟವಶಾತ್ ಅದು ಬಿಜೆಪಿಯ ಒಂದು ಆಡಳಿತ ಸಂದರ್ಭದಲ್ಲಿ ಅದನ್ನ ರದ್ದು ಮಾಡ್ತಾರೆ. ಇವತ್ತು ಶ್ರೀರಂಗಪಟ್ಟಣದಲ್ಲಿ 144 ಸೆಕ್ಷನ್ ಜಾರಿಗೆ, ಬೆಳಗಿನಿಂದ ಸಂಜೆವರೆಗೆ 144 ಸೆಕ್ಷನ್ ಅನ್ನ ಜಾರಿಗೊಳಿಸಿ ಈ ಸರ್ಕಾರ ಏನು ಸಂದೇಶವನ್ನ ಕೊಡ್ತಾ ಇದೆ, ಶಹೀದ ಟಿಪ್ಪು ಸುಲ್ತಾನ್ ರವರ ಜನ್ಮದಿನದಂದು ಸಾವಿರಾರು ಸಂಖ್ಯೆಯ ಜನರು ಟಿಪ್ಪುವಿನ ಸಮಾಧಿಗೆ ಭೇಟಿ ಕೊಡ್ತಾರೆ, ಅವರಿಗೆ ಗೌರವವನ್ನು ಸಲ್ಲಿಸ್ತಾರೆ. ಹಾಗಾಗಿ ಒಂದು ಷಡ್ಯಂತ್ರದ ಮೂಲಕ ಇವತ್ತು ಒಂದು 144 ಸೆಕ್ಷನ್ ಹಾಕೋದ್ರ ಮೂಲಕ ಜನರನ್ನ ಭಯಭೀತಗೊಳಿಸಿ ಜನರು ಬರಬಾರದು ಅನ್ನಂತ ಒಂದು ಷಡ್ಯಂತ್ರವನ್ನ ಮಾಡಿದ್ದಾರೆ. ನಾನು ಈ ಕಾಂಗ್ರೆಸ್ ಸರ್ಕಾರಕ್ಕೆ ಈ ಧಿಕ್ಕಾರವನ್ನು ಹೇಳ್ತೇನೆ. ನೀವು ಟಿಪ್ಪು ವಿರೋಧಿಗಳು, ನಿಮಗೆ ನಿಜವಾಗ್ಲೂ ಟಿಪ್ಪು ಅಭಿಮಾನಿ ಇದ್ರೆ ಇಂತಹ ಷಡ್ಯಂತ್ರದ ಕೆಲಸಗಳನ್ನ ನೀವು ಮಾಡ್ತಾ ಇಲ್ಲ. ಏನೋ ಇದು ಈ ರೀತಿಯಾದಂತಹ ಒಂದು ಟಿಪ್ಪು ಜಯಂತಿ ಎಂದೇ 145 ಹಾಕೋದ್ರ ಮೂಲಕ ನೀವು ಟಿಪ್ಪುವಿಗೆ ಮತ್ತು ಟಿಪ್ಪುವಿನ ಅಭಿಮಾನಿಗಳಿಗೆ ದ್ರೋಹ ಬಗೆದಿದ್ದೀರಿ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ನೋಡಿ, ಇವತ್ತೇನು ಟಿಪ್ಪು ಜಯಂತಿಯ ಬಗ್ಗೆ ಎಲ್ಲ ಕನ್ನಡ ರಾಜ್ಯೋತ್ಸವ ಮತ್ತು ಟಿಪ್ಪು ಸಂಸ್ಥೆ ಏನಿದೆ ಇವತ್ತು ಅಲ್ಲಿ ಒಂದು ಟಿಪ್ಪು ಜಯಂತಿಯ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿರುವಂತದ್ದು, ನಮಗೂ ಕೂಡ ಇನ್ವೈಟ್ ಮಾಡಿದ್ದಾರೆ. ಇಲ್ಲಿಂದ ನಾವು ನೇರವಾಗಿ ಆ ಕಾರ್ಯಕ್ರಮದಲ್ಲಿ ಹೋಗಿ ನಾವು ಭಾಗವಹಿಸ್ತೇವೆ.